ಗಜಾಂತರ ಇದೆ. ಅವರಲ್ಲಿರುವಂಥ ವ್ಯವಸ್ಥೆಗೂ ನಮ್ಮಲ್ಲಿರುವಂಥ ವ್ಯವಸ್ಥೆಗೂ ವ್ಯತ್ಯಾಸಗಳಿದ್ದಾವೆ. ಸೊ ನಾನು ಮಾತಾಡ್ತಾ ಹೋಗ್ತೀನಿ. ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ನನಗಿರುವಂಥ ಬೇಸಿಕ್ ಆದಂಥ ಪ್ರಶ್ನೆ ಒಂದು, ಅಮೆರಿಕಕ್ಕೆ ಪಾಠ ಕಲಿಸೋದಕ್ಕೆ ಸಾಧ್ಯನಾ ಅನ್ನೋದು ಒಂದು. ಎರಡನೆಯದು ನಮ್ಮ ಆರಂಭ ಶೂರತ್ವ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನನಗೆ ಅದಕ್ಕೆ ಸಂಬಂಧಿಸಿದಂತೆ ಒಂದು ನೋವಿದೆ. ಟ್ವಿಟ್ಟರ್ಗೆ ಪರ್ಯಾಯವಾಗಿ ಕು ಅನ್ನುವಂಥ ಸಂಸ್ಥೆ ಬೆಳೆಯುವಂಥ ಮುನ್ಸೂಚನೆ ಸಿಕ್ಕಿತ್ತು. ನಮ್ಮ ಭಾರತೀಯರು ಅದಕ್ಕೆ ಸಪೋರ್ಟ್ ಮಾಡಿದರು. ಬಟ್ ಕೆಲವು ದಿನದಲ್ಲಿ ನಾವು ಎಲ್ಲ ಯೂಸ್ ಮಾಡ್ತಾ ಇದ್ವಿ, ನಂತರ ನಮಗೆ ಮರೆತು ಹೋಯಿತು. ಒಂದೇ ವಾರದಲ್ಲಿ ನಮ್ಮ ಆರಂಭ ಶೂರತ್ವ ಮುಗಿದು ಹೋಯಿತು. ಸೊ ಅದಾಗಬಾರ್ದು ಅಂತ ಆದರೆ ಏನು ಮಾಡಬೇಕು ಮಾತನಾಡೋಣ. ಆರ್ಥಿಕ ತಜ್ಞ ಆರ್ ಜೆ ಮುರಳೀಧರ್ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ತಂತ್ರಜ್ಞಾನ ಬರಹಗಾರರು ಕೃಷ್ಣ ಭಟ್ ನಮ್ಮ ಜೊತೆಗಿದ್ದಾರೆ. ಭಟ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಾನು ಸರ್ ನಿಮ್ಮಿಂದ ಶುರು ಮಾಡ್ತೀನಿ. ಅಮೆರಿಕ ಟ್ರೇಡು ಮತ್ತು ಟ್ಯಾರಿಫ್ ಅನ್ನ ಅಸ್ತ್ರವಾಗಿ ಬಳಸ್ತಾ ಇದೆ. ನಾವು ಇದನ್ನು ಅಸ್ತ್ರವಾಗಿ ಬಳಸೋದಕ್ಕೆ ಸಾಧ್ಯನಾ? ಇದು ಅಸ್ತ್ರ ಅಲ್ಲ. ಒಂದು, ಇದನ್ನು ನಾನು 3 ವಿಭಾಗದಲ್ಲಿ ಹೇಳ್ತೀನಿ. ಚೆಸ್ ಗೇಮ್ ಥರ ಇರುತ್ತೆ. ಈ ಟೆಕ್ನಾಲಜಿ ಅನ್ನೋದಕ್ಕೆ ಬೌಂಡ್ರೀಸ್ ಇಲ್ಲ. ಎಸ್, ಭಾರತ ಅನ್ನೋದು ಒಂದು ಜಿಯೋಗ್ರಫಿಕಲ್ ಬೌಂಡ್ರಿ ನಮಗಿದೆ. ಅದರಿಂದ ನಮಗೆ ಸ್ವಾಭಿಮಾನ ಇದೆ. ಸ್ವಾಭಿಮಾನದಿಂದ ಏನು ಮಾಡಿ ಸಕ್ಸಸ್ ಆದರೂ ಅದು ಕರೆಕ್ಟು. ಈ ಝೋಹೋ ಕಾರ್ಪೊರೇಷನ್ ಅತಿ ದೊಡ್ಡ ಸಕ್ಸಸ್ಸು. ಝೋಹೋ ಬಿಸ್ನೆಸ್, ಝೋಹೋ ಅಕೌಂಟಿಂಗ್ ಸಿಸ್ಟಮ್, ಅದೆಲ್ಲ 2012ರಲ್ಲಿ ಮಿಟ್ಟಲ್ ಅನ್ನೋರು ಹೈಕ್ ಅಂತ ಒಂದು ಮೆಸೇಜ್ ಗ್ರೂಪ್ ಮಾಡಿದ್ರು. ಹೌದು. ಸುಮಾರು ನನ್ನ ಮಾಹಿತಿ ಪ್ರಕಾರ ಒಂದು 50 ಮಿಲಿಯನ್ ಜನ ಯೂಸ್ ಮಾಡ್ತಾಯಿದ್ರು. ಅದು ಹೈಕ್ ಪೇ, ಹೈಕ್ ಬಿಸ್ನೆಸ್ ಎಲ್ಲ. ಅವರು ಬಹುಶಃ ಇನ್ನೊಂದು ಕಂಪನಿ ಜೊತೆ ಸೇರಿಕೊಂಡು ಹತ್ರ 2016ರಂಗೆ ಅದನ್ನು ಡೆವಲಪ್ ಮಾಡೋಕ್ಕೆ ನೋಡಿದ್ರು. 2020ರಲ್ಲಿ ಅಥವಾ 2021ರಲ್ಲಿ ಡ್ರಾಪ್ ಆಯ್ತು, ಅದು ಕ್ಲೋಸ್. ಇದು ಆರಂಭ ಶೂರತ್ವದ ಪ್ರಶ್ನೆ ಅಲ್ಲ. ಒಂದು, ನಮಗೊಂದು ಆಸೆ ಬರುತ್ತೆ. ನೀವು ಪ್ರೇರಕ ಶಕ್ತಿ ಅಂದ್ರಿ ಶ್ರೀನಿವಾಸನ್ ಎಂಬುವ ಬಗ್ಗೆ ನೋಡಿ. OI ಅನ್ನೋದು ಎಲ್ಲ ಕಡೆ ಸಿಗತ್ತೆ ಅಂತ ನಂಬಿಕೆ ಇರೋರು ಆ ಥರ ಜಾಗದಲ್ಲಿ ಸಂಸ್ಥೆ ಓಪನ್ ಮಾಡ್ತಾರೆ. OIನ ನಾವು ಆರ್ಟಿಫಿಷಿಯಲಾಗಿ ಶಾರ್ಟೇಜ್ ಮಾಡಿಕೊಂಡು AI ಮೊರೆ ಹೋದರೆ ಬಾರ್ಡರ್ ಅನ್ನೋದಿಲ್ಲ. ನೀವು ಏನೇ ಟೆಕ್ನಾಲಜಿ ಮಾಡಿ ಅದಕ್ಕೆ ಚಿಪ್ಪು ಕೆಲವು ಚೈನಾಯಿಂದ ಬರಬೇಕು, ಕೆಲವು ಅಮೆರಿಕಾಯಿಂದ ಬರಬೇಕು, ಟೆಕ್ನಾಲಜಿ ಬರಬೇಕು. ಸಾಫ್ಟ್ವೇರ್ ವಿಚಾರದಲ್ಲಿ ಇದು ಒಳ್ಳೆ ಬೆಳವಣಿಗೆ. ನನಗೂ ಇತ್ತೀಚೆಗೆ ಗೊತ್ತಾಗಿದ್ದು. ಇಷ್ಟು ವರ್ಷದಿಂದ ಇದೆ ಅಂತ ನನಗೂ ಗೊತ್ತಿರಲಿಲ್ಲ. ಯಾವ ಕಾರಣದಿಂದ ಇದನ್ನು ಬೆಳಕಿಗೆ ತಂದರೂ ಟ್ಯಾರಿಫ್ ವಿಚಾರ ಇರ್ಬೋದು. ಇದಕ್ಕೆ ಸೂಚ್ಯಂಕವಾಗಿ ನಿನ್ನೆ ಮೆಟಾ ಅನೌನ್ಸ್ ಮಾಡಿದೆ, ನಾವು ಭಾರತದಲ್ಲಿ ಹೆವಿ ಹೂಡಿಕೆ ಮಾಡ್ತೀವಿ. ಈಗಾಗಲೇ ಒಂದು 6 ಮಂತ್ಸ್ ಮುಂಚೆ ಬೆಂಗಳೂರಲ್ಲಿ ಹೂಡಿಕೆ ಮಾಡ್ತೀವಿ. ಇದೆಲ್ಲ ನಾವು ಇಡೀ ಪ್ರಪಂಚ ಒಂದು ಎಲೆಕ್ಟ್ರಾನಿಕ್ ವಲಯ ಅಂತ ತಿಳ್ಕೋಬೇಕು. ನೆಕ್ಸ್ಟು ಸೇಫ್ಟಿ ಪ್ರಶ್ನೆ. ಟೆಕ್ನಿಕಲಿ ಮಾರ್ಕೆಟಲ್ಲಿ ಇನ್ಫಾರ್ಮೇಷನ್ ಇರೋದು. ಸೇಫ್ಟಿ ಪ್ರಶ್ನೆಯಲ್ಲಿ ಹರಟೈ ಇನ್ನೂ ಪ್ರೂವ್ ಆಗಿಲ್ಲ. ಅಪ್ಡೇಟ್ಸ್ ಮಾಡ್ತಾ ಇದ್ದಾರೆ, ಈಗ ಇತ್ತೀಚೆಗೆ ಅಪ್ಡೇಟ್ಸ್ ಆಗ್ತಾ ಇದೆ. ಬಟ್ ಹೋಮ್ ಮಿನಿಸ್ಟರ್ ಹೇಳ್ದಂಗೆ ಉಪಯೋಗಿಸ್ಬೇಕು. ಬಟ್ ಇದು ಟ್ಯಾರಿಫ್ ವಿಚಾರಕ್ಕೆ ಬಂದಾಗ ಹೇಳ್ತೀನಿ, ಬಹಳ ಸಾಂದರ್ಭಿಕ, ಹತ್ತಿರದ ವಿಚಾರ ಅಲ್ಲ, ಸಾಂದರ್ಭಿಕ ವಿಚಾರ. ಟ್ಯಾರಿಫ್ ವಿಚಾರಗಳು 25-26 ಎಲ್ಲ ದಾರಿಗೆ ಬಂದ್ಬಿಡುತ್ತೆ. ಈ ಇಸ್ರೇಲು ಗಾಜಾ ಮುಗಿಬೇಕು, ವ್ಯಾಪಾರ ಮುಗಿಬೇಕು. ಇದು ಹೇಗೆ ಅಂದರೆ, ಈಗಾಗಲೇ ನೋಡಿ ಮೊನ್ನೆ ಮೆಸೇಜ್ ಬಂತು, ಚೈನಾ ಇಂಡಿಯಾಗೆ ಹೇಳಿದೆ ನೀವು ಅವರಿಗೆ ರೇರ್ ಮಿನರಲ್ಸ್ ಕೊಡೋದಕ್ಕೆ ಒಪ್ಕೋಬೇಡಿ. ಚೈನಾ ಕೊಡಲ್ಲ ಅಂತೂ ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ, ಕೊಡಬೇಡಿ ಅಂತ. ಈ ವ್ಯಾಪಾರ ಸ್ಥಿತಿನಲ್ಲಿ ಈ ರೀತಿ ಆತ್ಮಧೈರ್ಯದಿಂದ ಸ್ವದೇಶಿ ಮೂಮೆಂಟ್ಗೋಸ್ಕರ ಬಂದು ಮಾಡಿರೋ ವ್ಯಕ್ತಿಗೆ ಶ್ಲಾಘನೀಯವಾದ ಕೆಲಸ ಅಂತ ಒಪ್ಕೋಬೇಕು, ಅದನ್ನು ಉಪಯೋಗಿಸ್ಕೋಬೇಕು. ಅದು ಮುಂದೆ ಏನೇನು ತೊಂದರೆ ಆದರೂ ಸರಿಪಡಿಸೋಕೆ ಅವಕಾಶ ಮಾಡಿಕೊಡ್ಬೇಕು. ಅದ್ರ ಜೊತೆ ನಾವು ಭದ್ರವಾಗಿರಬೇಕು. ಎಸ್, ಮಾತನಾಡೋಣ ಸರ್. ನಮ್ಮೊಮ್ಮೆ ಕೃಷ್ಣ ಭಟ್ರನ್ನ ಮಾತನಾಡ್ತೀನಿ. ಕೃಷ್ಣ ಭಟ್ರೆ, ಸಡನ್ ಸರ್ಚ್ ಬಗ್ಗೆ ಏನು ಹೇಳ್ತೀರಿ? ಏಕಾಏಕಿ ಅರಟ್ಟೈ ಡೌನ್ಲೋಡ್ ಪ್ರಮಾಣ ಜಾಸ್ತಿ ಆಗ್ತಿದೆ. ಒಂದು, ಸ್ವದೇಶಿ ವಿಚಾರ ಇಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ನಮ್ಮವರನ್ನ ಬೆಳೆಸೋಣ, ಯಾರ್ಯಾರನ್ನ ಯಾಕೆ ಬೆಳೆಸಬೇಕು ಅಂತ. ಎಸ್, ಇಲ್ಲಿ 2 ಸಂಗತಿ. ಒಂದು, ದೇಸಿ ಆ್ಯಪ್ ಅಥವಾ ದೇಸಿ ಬಿಸ್ನೆಸ್ ಅನ್ನೋದು ಜನರಿಗೆ ಇವತ್ತು ನಿನ್ನ ಮೊನ್ನೆಯಿಂದ ಝೋಹೋ ಬಗ್ಗೆ ಗೊತ್ತಾಗಿದೆ. ಬಟ್ ಝೋಹೋ ಬೆಳೆದಿದ್ದು ಇದು ದೇಸಿ ಬಿಸ್ನೆಸ್ ಆಗಬೇಕು ಅಂತ ಝೋಹೋ ಶುರುವಾಗಿಲ್ಲ.
ಅಥವಾ ಝೋಹೋ ಸ್ಟಾರ್ಟ್ ಆಗಿದ್ದು ಕೂಡ ಆ ನಮ್ಮ ದೇಶದ ಜನರಿಗೆ, ನಮ್ಮ ದೇಶದ ಬಿಸ್ನೆಸ್ ಆಗಿ ನಮ್ಮ ದೇಶದ ಜನರಿಗೆ ಮಾತ್ರ ಸರ್ವಿಸ್ ಕೊಡಬೇಕು ಅಂತನೋ, ಅಥವಾ ಇದು ಇಂಡಿಯನ್ ಅಲ್ಟರ್ನೇಟಿವ್ ಅಂತ ಶುರುವಾಗಿದ್ದಲ್ಲ. ಸೊ ಝೋಹೋ ಶುರುವಾಗಿದ್ದು ಬೇಸಿಕಲಿ ಒಂದು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಗಳಿಗೆ CRM ಆಗಿ ಶುರುವಾಗಿದ್ದು. ಅದರ ಒಂದು ಪಾರ್ಟ್ ಅರಟೈ ಆಪ್. ಅದು ಕೂಡ ಅವರು ಬೇಸಿಕಲಿ ಬಿಸ್ನೆಸ್ ಪೀಪಲ್ ಗಳಿಗೆ, ಅಂದ್ರೆ ಝೋಹೋ CRM ಅಲ್ಲಿ ಏನು ಲಾಗಿನ್ ಆಗಿದ್ರು ಅಥವಾ ಸೈನ್ ಅಪ್ ಆಗಿದ್ರು ಅದರ ಕಸ್ಟಮರ್ ಗಳಿಗೆ ಅಂತ ಒಂದು ಸಣ್ಣ ಇನ್ನೊಂದು ಆಪ್ ಇದೆ, ಚಾಟಿಂಗ್ ಆಪ್. ಅದು ಕ್ಲಿಕ್ ಅಂತ. ಅದೇ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಕಾಮನ್ ಪೀಪಲ್ಗೆ, ಅಂದ್ರೆ ಸಾಮಾನ್ಯ ಜನರು ಬಳಸಬಹುದಾದ ವಾಟ್ಸ್ಆಪ್ ಥರದ ಇನ್ನೊಂದು ಆಪ್ ಅನ್ನ ಅರಟೆಯನ್ನ ಮಾಡಿದ್ರು. ಅದು ಯಾವಾಗ 2021 ಅಲ್ಲೇ ಮಾಡಿದ್ದಾರೆ. ಅವರಿಗೆ ಅದನ್ನ ಈಗ ನಿನ್ ಮೊನ್ನೆ ಅದನ್ನ ವಾಟ್ಸ್ಆಪ್ಗೆ ಪರ್ಯಾಯವಾಗಿ ಏನು ಬಿಂಬಿಸ್ಬೇಕು ಅಂತ ಏನು ಇರ್ಲಿಲ್ಲ. ಜನ ಯಾವಾಗ ಟ್ರಂಪ್ ಮತ್ತೆ ಈ ಅಮೆರಿಕದ ಏನು ಟ್ಯಾಕ್ಸ್ ವಿಚಾರ ಬಂತಲ್ಲ, ಆವಾಗ ಜನರಿಗೆ ಅನ್ಸಿದೆ ನಾವ್ ಯಾಕೆ ವಾಟ್ಸ್ಆಪ್ಗೆ ಬಿಸ್ನೆಸ್ ಮಾಡ್ಕೊಡ್ಬೇಕು, ನಾವು ಫ್ರೀಯಾಗಿ ಬಳಸ್ತಿದೀವಿ ಅದನ್ನ. ಬಟ್ ಅವರು ಅದನ್ನ ನಮ್ಮ ಡೇಟಾ, ಬೇಸಿಕ್ ಡೇಟಾ ಇಟ್ಕೊಂಡು ಅವರು ಅದನ್ನ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ. ಸೊ ಜನರಿಗೆ ಅನ್ಸಿದೆ ನಾವ್ ಇದನ್ನ ನಮ್ಮ ಬಳಕೆಯನ್ನು ನಮ್ಮ ದೇಶದ ಆಪಿಗೋ ನಮ್ಮ ದೇಶದ ತಂತ್ರಜ್ಞಾನವನ್ನೇ ಬಳಸೋಣ ಅಂತ. ಸೊ ಇಲ್ಲಿ ಎರಡು ಈ ದೇಶಿ ಭಾವ ಏನಿದೆ, ಇದು ಎಷ್ಟು ದಿನ ಕಂಟಿನ್ಯೂ ಆಗತ್ತೆ ಅನ್ನೋದು. ಈಗ ನಾಳೆ ಟ್ರಂಪ್ ಟ್ಯಾಕ್ಸ್ ಅನ್ನೆಲ್ಲ ತೆಗೆದು, ಇಲ್ಲ ಇಂಡಿಯಾಗೆ ನಾವು 0% ಟ್ಯಾಕ್ಸ್ ಹಾಕ್ತಿವಿ, ನಾಳೆಯಿಂದ ನಮಗೂ ಭಾರತಕ್ಕೂ ಏನು ತಲಬಿಸಿ ಇಲ್ಲ ಅಂತ ಆದ್ರೆ ಜನ ಅರಟೆಯನ್ನು ಕಂಟಿನ್ಯೂ ಮಾಡ್ತಾರಾ ಇಲ್ವಾ? ಸೊ ಅಲ್ಲಿ ಇರೋದು ಜನರ ಇದು. ಸೊ ಇನ್ನು ಪ್ರೈಮರಿ ಆಪ್ ಆಗಿಲ್ಲ, ಅದು ಇನ್ನು ಆಲ್ಟರ್ನೇಟಿವ್ ಆಪ್ ಆಗೇ ಬಳಸ್ತಿದ್ದಾರೆ. ಪ್ರೈಮರಿ ಆಪ್ ವಾಟ್ಸ್ಆಪ್ ಆಗೇ ಇದೆ ಜನರಿಗೆ. ಎಸ್ ಅದೊಂದು ಪ್ರೈಮರಿ ಆಪ್ ಆಗಬೇಕು ಅಂದ್ರೆ ದೇರ್ ಆರ್ ಟೂ ಇದು. ಒಂದು, ಜನರ ಆಸಕ್ತಿ ಹೀಗೆ ಕಂಟಿನ್ಯೂ ಆಗಬೇಕು. ಓಕೆ, ಅದಕ್ಕೆ ಕಾರಣ ಬೇರೆ ಬೇರೆ ಇರ್ಬೋದು. ಅಮೆರಿಕ ಟ್ಯಾಕ್ಸ್ ಮುಂದುವರಿಸ್ತಾನೆ ಇರ್ಬೋದು, ಅಥವಾ ಬೇರೆ ಇನ್ನೇನೋ ಕಾರಣ ಆಗ್ಬೋದು. ಅದ್ರ ಜೊತೆಗೆ ಈಗ ನಾವೇನ್ ಶುರು ಮಾಡಿದ್ವಲ್ಲ ದೇಶಿ ಭಾವದಲ್ಲಿ, ಅದು ಸಬ್ಮರ್ಜ್ ಆಗತ್ತೆ ಒಂದ್ ಸ್ವಲ್ಪ ದಿನದಲ್ಲಿ. ಅದು ತುಂಬಾ ದಿನ ಇರಲ್ಲ. ಈಗ ನಮ್ಮ ಇವ್ರು ಹೇಳಿದಾಗೆ ಈ ಹಿಂದೆ ಹೈಕ್ ಬಂದಿತ್ತು, ಅಥವಾ ಬೇರೆ ಬೇರೆ ರೀಸನ್ಗೆ ಸಿಗ್ನಲ್, ವಾಟ್ಸ್ಆಪ್ ನವರದ್ದೇ ಸಿಗ್ನಲ್ ಬಂತು, ಮತ್ತು ಅಷ್ಟು ಆ್ಯಪ್ಗಳಿದ್ವು. ಆ ಆ್ಯಪ್ಗಳೆಲ್ಲ ನಾವೀಗ ಬಳಸ್ತಿರುವ ವಾಟ್ಸ್ಆ್ಯಪಿಗಂತ ಒಂದು ಕೈ ಹೆಚ್ಚು ಅನಿಸುವಂತ ಇರ್ಲಿಲ್ಲ. ಈಗ ಅರಟೆ ಕೂಡ ಆ ತರದ್ದೇನು ಕಾಣಿಸ್ತಿಲ್ಲ ನಮ್ಗೆ. ಮಾತನಾಡ್ತೀನಿ ಸರ್. ಬದಲಾವಣೆಗಳು ಬೇಕು ಅಂತ ಆದ್ರೆ ಅಲ್ಲಿ ಏನಾಗಬೇಕು ಅಂತ, ಯಾಕಂತಂದ್ರೆ ಜನ ಭಾವನೆಗೊಳಗಾಗಿ ಡೌನ್ಲೋಡ್ ಮಾಡ್ತಾರೆ. ಆ ನಂತರ ವಾಸ್ತವ ಏನು ಅಂತ ಗೊತ್ತಾದಾಗ ಅದನ್ನ ಅನ್ಇನ್ಸ್ಟಾಲ್ ಮಾಡಬಹುದು. ಬಟ್ ಚೇಂಜಸ್ ಆಗಬೇಕು ಅಂತಂದ್ರೆ ಏನ್ ಚೇಂಜಸ್ ಆಗಬೇಕು ಅರಟೈನಲ್ಲಿ? ನಾನು ನಿಮ್ಮನ್ನು ಕೇಳ್ತೀನಿ, ಮಾತನಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.